ಪರಿಚಯ ಅಕಾಡೆಮಿಗೆ ಸ್ವಾಗತ ಮಕ್ಕಳೇ. ಮತ್ತೊಮ್ಮೆ ಇಂದು ನಾವು ನಮ್ಮ ಚಿತ್ತ ಶತಕದತ್ತ ಮತ್ತೆ 2023 ಪ್ಯಾಕೇಜ್ ಬಗ್ಗೆ ಅಥವಾ 2024 ಎಲ್ಲಾ ಎಕ್ಸಾಮ್ಗಳು ಬರುವಂತ ಪ್ಯಾಕೇಜ್ ಬಗ್ಗೆ ಬಿಡಿಸ್ತಾ ಇದ್ದೀವಿ. ಈಗ ಗದ್ಯ ಪಾಠ 2 ಲಂಡನ್ ನಗರ. ಈ ಪಾಠದಲ್ಲಿ ಬರುವಂತ ಪ್ರಮುಖ ಪ್ರಶ್ನೆಗಳು ಮತ್ತು ಪ್ರಮುಖ ಉತ್ತರಗಳನ್ನು ನಾವು ಚರ್ಚೆ ಮಾಡ್ತೀವಿ ಸದ್ದ. ಈಗ ನೋಡ್ರಿ, 3 ಅಂಕಕ್ಕೆ ಬರುವಂತ ಪ್ರಶ್ನೆ ಯಾವಪ್ಪ ಅಂದ್ರೆ ಕವಿ ಪರಿಚಯ ಎಲ್ಲರಿಗೂ ಗೊತ್ತೈತಿ. 3 ಅಂಕಕ್ಕ ಫಿಕ್ಸ್ ಕ್ವಶನ್ ಕೇಳ್ತಾನ. ಇದ್ರ ಬಗ್ಗೆ ನಾವು ಈಗ ನೋಡೋಣ. ಲಂಡನ್ ನಗರಕ್ಕೆ ಒಂದು ಪಾಠವನ್ನು ಬರೆದಂತ ಕವಿ ಯಾರಪ್ಪ ಅಂದ್ರೆ ವಿಕ್ರು ಗೋಕಾಕ್. ಇವರು ಯಾವಾಗ ಜನಿಸಿದ್ರು, ಎಲ್ಲಿ ಜನಿಸರಪ್ಪ ಅಂತ ಕೇಳ್ತಾರ. ಇವರು ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರೋ ವಿನಾಯಕ ಕೃಷ್ಣ ಗೋಕಾಕ್ ಅವರು 1905ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಲ್ಲಿ ಜನಿಸ್ತಾರ. 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಲ್ಲಿ ಜನಿಸ್ತಾರೆ, ನೆನಪಿಟ್ಕೋರಿ. ಮತ್ತೆ ಇವ್ರ ಕೃತಿಗಳು ಯಾವಪ್ಪ ಅಂದ್ರೆ ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡಿ, ಸಮರಸವೇ ಜೀವನ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ತೈತಿ. ಮತ್ತ ಇವರಿಗೆ ಗೌರವ ಡಾಕ್ಟರೇಟ್, ಡಿಲಿಟ್ ಪ್ರಶಸ್ತಿ ಇರ್ತೈತಿ, ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಇದು 3 ಅಂಕದ ಪ್ರಶ್ನೆ ಆಗಿತ್ತು. ಇನ್ನು 1 ಅಂಕದ ಪ್ರಶ್ನೆಗಳು. ಲಂಡನ್ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು ಏನು ಅಂತ ಕೇಳ್ತಾರ. ಅದು ಏನಪ್ಪಾ ಅಂದ್ರೆ ಲಂಡನ್ ಪೇಟೆಯಲ್ಲಿರುವಂತಹ ಅಂಗಡಿ ಹೆಸರು ಉಲ್ವರ್ತ್. ಇನ್ನು ನೆಲ್ಸನ್ ಅವರ ಮೂರ್ತಿ ಇರೋ ಸ್ಥಳದ ಹೆಸರು ಏನಪ್ಪಾ ಅಂತಂದ್ರ ಟ್ರಾಫಲ್ಗರ್ ಸ್ಕ್ವೇರ್. ಏನ್ರಿ? ಟ್ರಾಫಲ್ಗರ್ ಸ್ಕ್ವೇರ್. ಇದು ಎಲ್ಲಿಪ್ಪ ಅಂದ್ರೆ ನೆಲ್ಸನ್ ಮೂರ್ತಿ ಅವರು ಇರೋ ಸ್ಥಳದ ಹೆಸರು. ಇನ್ನು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಅಂತ ಕೇಳ್ಯಾರ. ಸಂತ ಕವಿಗಳ, ಸಂತರ, ಸಾರ್ವಭೌಮರ ಸ್ಮಾರಕವಾಗಿದೆ. ಇನ್ನು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರೋ ಓಣಿ ಯಾವ್ದು ಅಂತ ಕೇಳ್ಯಾರ. ಅದು ಚೇರಿಂಗ್ ಕ್ರಾಸ್ ಓಣಿ. ಯಾವ ಓಣಿ ರೀ? ಚೇರಿಂಗ್ ಕ್ರಾಸ್ ಓಣಿ. ಇನ್ನ 3 ಅಥವಾ 4 ವಾಕ್ಯದ ಪ್ರಶ್ನೆಗಳನ್ನ ನೋಡೋಣ. ಲಂಡನ್ ನಗರದ ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು ಅಂತ ಕೇಳ್ಯಾರ. ನೋಡ್ರಿ, 4 ಅಂಕ. ಇದು 3 ಅಥವಾ 4 ಅಂಕ ಕೇಳ್ತಾರ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರ ನೋಡ್ರಿ, ಉತ್ತರ ಬಂದು ಲಂಡನ್ ನಗರದ ಉಲ್ವರ್ತ್ ಸ್ಟೇಷನರಿ ಅಂಗಡಿಯಲ್ಲಿ ಪ್ರಾಚೀನ ಮಹಾಕಾವ್ಯದಂತೆ ಒಂದು ಮಹಾಕೋಶವಾಗಿದ್ದು, ಇಲ್ಲಿ ಏನೇನು ಸಿಗ್ತಾವ ಅಂದ್ರ ಬೂಟ, ಚಣ್ಣ ಕಾಲುಚೀಲು, ಸಾಬೂನ, ಔಷಧ, ಪುಸ್ತಕ, ಪಾತ್ರೆಗಳು, ಫೋಟೋ, ಹೂವು, ಯುದ್ಧದ ಸಾಮಾನುಗಳು ಜೊತೆಗೆ ಎಲ್ಲಾ ಬಗೆಯ ವಸ್ತುಗಳು ಒಂದೆಡೆ ದೊರೆಯುತ್ತವೆ. ಹೌದಾ? ಪ್ರಶ್ನೆ 3 ನೋಡ್ರಿ. ಈಗ ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಅಂತ ಕೇಳ್ಯಾರ. ನೋಡ್ರಿ, ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗ್ಯಾರ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಹೋಟೆಲ್, ಸಿನಿಮಾ, ಮಂದಿರ್, ಕಾಲೇಜ್ಗಳಲ್ಲಿ ಕೆಲಸ ಮಾಡುವ ಜೊತೆಗೆ ಟೈಪಿಸ್ಟ್ಗಳಾಗಿ ಕೆಲಸ ನಿರ್ವಹಿಸುವುದು ಇಲ್ಲಿನ ವಿಶೇಷತೆ. ಇನ್ನ ಪ್ರಶ್ನೆ ನಂಬರ್ 4, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ನೋಡ್ರಿ, ಇಲ್ಲಿನ ಹೆಣ್ಣು ಮಕ್ಕಳು ಬಗೆ ಬಗೆಯ ಪುಚ್ಚಗಳಿಂದ ತಯಾರಾದ ಟೋಪಿಗಳನ್ನು ಧರಿಸುತ್ತಾರೆ. ಆದರೆ ಕೋಟ್ಯಾಂತರ ಟೋಪಿಗೆಗಳನ್ನು ಪರೀಕ್ಷಿಸಿ ನೋಡಿದರೂ ಬೇರೆ ಬೇರೆಗೆ ಕಾಣುವುದು ಇಲ್ಲಿನ ವಿಶೇಷತೆ. ಇನ್ನ ಪ್ರಶ್ನೆ ಬಂದು 8, ಯಾವಪ್ಪ ಅಂದ್ರೆ ಪೋಯೆಟ್ ಕಾರ್ನರ್ ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಅಂದ್ರೆ ಪೋಯೆಟ್ ಕಾರ್ನರ್ ನಲ್ಲಿ ಯಾವ ಸಮಾಧಿಗಳು ನೋಡೋಣ. ಈಗ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಕವಿಗಳ ಸಮಾಧಿಗೆ ಪೋಯೆಟ್ ಕಾರ್ನರ್ ಎಂಬ ಹೆಸರು ನೀಡಿದೆ. ಇಲ್ಲಿ ಕ್ಲಿಪ್ಲಿಂಗ್, ಹಾರ್ಡಿ, ಮ್ಯಾಕಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್ ಎಂಬ ಮಹಾನ್ ಕವಿಗಳ ಸಮಾಧಿಗಳಿವೆ. 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ ಎಂದು ತಿಳ್ಕೊಳ್ಳೋಣ. ಈ ಒಂದು 3ನೇ ಪ್ರಶ್ನೆಯಲ್ಲಿ ತಿಳ್ಕೊಳ್ಳೋಣ. ಇನ್ನು 1ನೇ ಪ್ರಶ್ನೆ ಬಂದೇನಪ್ಪ ಅಂದ್ರೆ ಲಂಡನ್ ನಗರದ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು? ಪ್ರಶ್ನೆ ಈ ರೀತಿಗೆ ಬರ್ಬೋದು, ಅಥವಾ ಇನ್ನೊಂದು ರೀತಿ ಕೇಳಬಹುದು ಪ್ರಶ್ನೆ. ಯಾವ ರೀತಿಯಪ್ಪ ಅಂದ್ರೆ ನೋಡಿ, ಲಂಡನ್ ನಗರವು ಹಲವಾರು ವಿಶಿಷ್ಟತೆಗಳನ್ನು ಕೂಡಿತ್ತು ಎಂದು ಸಮುದ್ರ ಆಚೆಯಿಂದ ಪ್ರವಾಸ ಕಥೆಯಲ್ಲಿ ಹೇಗೆ ನಿರೂಪಿಸಲಾಗಿದೆ? ಪ್ರಶ್ನೆ ಕೇಳುವಾಗ 2 ತರ ಕೇಳಬಹುದು. ನೀವು ಯಾವ ತರ ಉತ್ತರ ಬಂದ್ರು, ಪ್ರಶ್ನೆ ಬಂದ್ರು ಒಂದೇ ಉತ್ತರ ಬರಿಬಹುದು. ನೋಡ್ರಿ, ಉತ್ತರ ಏನಪ್ಪಾ ಅಂದ್ರೆ ಲಂಡನ್ ನಗರದಲ್ಲಿ ಟ್ರಾಮ್ ಬಸ್ಸುಗಳು ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಏನ್ ಮಾಡ್ಯಾರ? ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಅಂದ್ರೆ ಭೂಗರ್ಭದಲ್ಲಿ ರಸ್ತೆ ಮಾಡಿದಾರೆ ಅಂತ ಅರ್ಥ. ಅಲ್ಲಿಂದ ಹತ್ತಿ ಇಳಿಯಲು ಎಸ್ಕಲೇಟರ್ ಎಂಬ ಮೆಟ್ಟಿಲುಗಳು ವ್ಯವಸ್ಥೆ ಮಾಡಿದ್ದಾರೆ. ಇನ್ನ ಲಂಡನ್ ನಗರದ ಉಲ್ವರ್ತ್ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಒಂದು ಮಹಾಕೋಶವಾಗಿದ್ದು, ಇಲ್ಲಿ ಏನೇನು ಸಿಗ್ತಾವಪ್ಪ ಅಂದ್ರೆ ಬೂಟು, ಚಣ್ಣ ಕಾಲ್ಚೀಲು, ಸಾಬೂನ, ಔಷಧಿ, ಪುಸ್ತಕ, ಪಾತ್ರೆಗಳು, ಫೋಟೋ, ಹೂವು, ಯುದ್ಧದ ಸಾಮಾನು ಜೊತೆ ಎಲ್ಲಾ ಬಗೆಯ ವಸ್ತುಗಳನ್ನ ದೊರೀತವ. ಇಲ್ಲಿನ ಹೆಣ್ಣು ಮಕ್ಕಳು ಹೆಂಗಿರ್ತಾರಪ್ಪ ಅಂದ್ರೆ ಹೋಟೆಲ್, ಸಿನಿಮಾ, ಮಂದಿರ, ಕಾಲೇಜುಗಳಲ್ಲಿ ಕೆಲಸ ಮಾಡುವುದರೊಂದಿಗೆ ಟೈಪಿಸ್ಟ್ಗಳಾಗಿಯೂ ಕೆಲಸ ನಿರ್ವಹಿಸುವುದು ಇಲ್ಲಿನ ವಿಶೇಷತೆ.
ಇನ್ನ ಇಲ್ಲಿನ ಹೆಣ್ಣು ಮಕ್ಕಳು ಬಗೆ ಬಗೆ ಪುಚ್ಚಗಳಿಂದ ತಯಾರಾದ ಟೋಪಿಗಳನ್ನು ಧರಿಸುತ್ತಾರೆ. ಆದರೆ ಕೋಟ್ಯಾಂತರ ಟೋಪಿಗಳನ್ನು ಪರೀಕ್ಷಿಸಿ ನೋಡಿದ್ರು ಅದು ಬೇರೆ ಬೇರೆಯಾಗಿ ಕಾಣುವುದು ಒಂದು ವಿಶೇಷತೆ. ಇನ್ನು ಲಂಡನ್ ನಗರದ ಮುಖ್ಯ ರಸ್ತೆಗಳು ಸೇರುವ ಜಾಗಗಳಲ್ಲಿ ಒಂದೊಂದು ಕೂಟಗಳಿದ್ದು ಅಲ್ಲಿ ಆ ದೇಶದ ಮಹಾನ್ ವ್ಯಕ್ತಿ ಶಿಲಾಮೂರ್ತಿಯನ್ನು ಇರಿಸಲಾಗಿದೆ. ಉದಾಹರಣೆಗೆ ಟ್ರಾಫಲ್ಗಾರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ ಅವರ ಮೂರ್ತಿ, ವೆಲ್ಲಿಂಗ್ಸ್ಟನ್ನ ಮೂರ್ತಿಗಳನ್ನು ಕಾಣಬಹುದಾಗಿದೆ. ಇವುಗಳ ಜೊತೆಗೆ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರವು ಇದು ಬಹಳ ವಿಶಿಷ್ಟದಿಂದ ಕೂಡಿದೆ. ಇನ್ನ ಎರಡನೇ ಪ್ರಶ್ನೆ ಯಾವಪ್ಪ ಅಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರವು ವಿಶೇಷ ಸ್ಮಾರಕವಾಗಿ ವಿವರಿಸಿ. ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರವು ಒಂದು ವಿಶೇಷ ಸ್ಮಾರಕ ಎಂದು ವಿವರಿಸಿ ಕೇಳ ನೋಡ್ರಿ. ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರವು ಕನಿಷ್ಠ 1000 ವರ್ಷದಷ್ಟು ಪುರಾತನವಾಗಿದೆ. ಎಷ್ಟ್ರಿ? 1 ವರ್ಷದಷ್ಟು ಪುರಾತನವಾಗಿದ್ದು ಸತ್ತವರ ಸ್ಮಾರಕ ಎಂಬ ಹೆಗ್ಗಳಿಕೆ ಪಡೆದಿದೆ. ಇಲ್ಲಿ ಸಂತರು, ಕವಿಗಳು, ಅರಸರು, ನಾಟಕಕಾರರು, ವಿಜ್ಞಾನಿಗಳು, ದಾರ್ಶನಿಕರು, ವ್ಯಾಪಾರಿಗಳು, ಸರದಾರರು, ವಾಸ್ತುಶಿಲ್ಪಿಗಳ ಶಿಲಾಮೂರ್ತಿ ಹಾಗೂ ಸಮಾಧಿಗಳಿವೆ. ಯಾರ್ಯಾರು? ಇಷ್ಟು ವ್ಯಕ್ತಿಗಳ ಸ್ಥಳ ಆಗೈತೆ ಅದು. ಮತ್ತಷ್ಟೇ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಕವಿಗಳ ಸಮಾಧಿಗೆ ಪೋಯೆಟ್ ಕಾರ್ನರ್ ಎಂಬ ಹೆಸರು ನೀಡಿದ್ದಾರೆ. ಏನ್ರಿ? ಪೋಯೆಟ್ ಕಾರ್ನರ್ ಎಂಬ ಹೆಸರು ನೀಡಿದ್ದಾರೆ ವೆಸ್ಟ್ ಕವಿಗಳಿಗೆ. ಇಲ್ಲಿ ಕ್ಲಿಪ್ಲಿಂಗ್, ಹಾರ್ಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ಸ್ಮಿತ್, ಡ್ರೈಡನ್ ಎಂಬ ಮಹಾನ್ ಕವಿಗಳ ಸಮಾಧಿಗಳಿವೆ. ಮತ್ತೆ ಈ ವಿಜ್ಞಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ನ್ಯೂಟನ್, ಡಾರ್ವಿನ್, ಹರ್ಷೆಲ್ ಅವರ ಶಿಲಾಮೂರ್ತಿಗಳು ಸಹ ಇವೆ. ಅರಸರ ಸಮಾಧಿಗಳಿರುವ ಜಾಗವನ್ನು ರಾಯಲ್ ಚಾಪಲ್ ಹಾಗೂ ರಾಜ ವಿಭಾಗ ಎನ್ನುತ್ತಾರೆ. ಇಲ್ಲಿ ಬೆನ್ ಜಾನ್ಸನ್, ರಿಚರ್ಡ್, 2ನೇ ಎಡ್ವರ್ಡ್, 3ನೇ ಎಡ್ವರ್ಡ್, ರಾಣಿ ಎಲಿಜಬೆತ್ ಅವರ ಸಮಾಧಿಗಳು ಇವೆ. ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿರುವ ಸ್ಟೋನ್ ಆಫ್ ಸ್ಕೋನ್ ಕಲ್ಲನ್ನು 3ನೇ ಎಡ್ವರ್ಡ್ ಅನ್ನು ಸ್ಕಾಟ್ಲೆಂಡ್ ರಾಜನಿಂದ ಕಿತ್ತುಕೊಂಡು ಬಂದಿದ್ದು. ಬ್ರಿಟನ್ ರಾಜನ ಪಟ್ಟಾಭಿಷೇಕವಾಗುವಾಗ ಈ ಸಿಂಹಾಸನದ ಮೇಲೆ ಈ ಕಲ್ಲನ್ನು ಇರಿಸಿ ರಾಜನನ್ನು ಇದರ ಮೇಲೆ ಕೂರಿಸಬೇಕು. ಇದು ಈ ಕಲ್ಲಿನ ವಿಶೇಷತೆ ಆಗಿದೆ. ಈಗ ನಾವೇನ್ ಮಾಡೋಣ, ಸಂದರ್ಭದೊಡನೆ ಸ್ವಾರಸ್ಯದೊಡನೆ ಪ್ರಶ್ನೆಗಳನ್ನ ನೋಡಿಕೊಳ್ಳೋಣ. ಇನ್ನು 4ನೇ ಪ್ರಶ್ನೆ ಬಂದು ಸಂದರ್ಭದೊಡನೆ ವಿವರಿಸಿರಿ ಅಂತ ಕೇಳ್ತಾರ. ಅದರ ಸ್ವಾರಸ್ಯ ಬಗ್ಗೆ ಬರೀ ಅಂತ ಕೇಳ್ತಾರ. ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ ಇರ್ತೈತಿ ಮಕ್ಕಳಲ್ಲಿ. ಸ್ವಲ್ಪ ನೋಡ್ರಿ, ಪ್ರಶ್ನೆಗಳು ಈ ತರ ಇರ್ತಾವ. 1ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ನೋಡ್ರಿ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಅಥವಾ ಈ ತರ ಕ್ವಶನ್ ಬರ್ಬೋದು, ಹತ್ತು ಫತ್ತೆ ಹಣ, ಈ ತರ. ಅಥವಾ ಈ ತರ ಕ್ವಶನ್ ಬರ್ಬೋದು, ಯಾರನ್ನಾದರೂ ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು. ಅಥವಾ ಈ ತರ ಕ್ವಶನ್ ಕೇಳ್ಬೋದು. ಪ್ರವಾಸ ಶಿಕ್ಷಣ ಒಂದು ಭಾಗವಾಗಿದೆ ಅಂತ ಕೇಳ್ಬೋದು ಎಕ್ಸಾಮ್ ನಲ್ಲಿ. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಅಥವಾ ಸಾರ್ವಭೌಮರ ಮಲಗಿರುವರು, ಕವಿಪುಂಗರು ಹೊರಗಿರುವರು ಅಂತ ಕೇಳ್ಬೋದು. ಅಥವಾ ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳನ್ನು ದೊರೆಯುತ್ತವೆ. ಅಥವಾ ಸರ್ಕಾರಿ ಡಾಕ್ಟರ್ ಅಂತೆ ಇಲ್ಲಿ ಸರ್ಕಾರಿ ವೈದ್ಯಕರು ಇರ್ತಾರೆ. ಅಥವಾ ಓ ಅಪರೂಪ ಬೆನ್ ಜಾನ್ಸನ್ ಎಂದಿತು. ಅಥವಾ ಮನೆ ಹಿಡಿದು ಇರುವ ತರುಣರ ಬುದ್ಧಿ ಮನೆ ಮಂಟಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸಂದರ್ಭದಿಂದ ಸ್ವಾರಸ್ಯ ನಾವು ಒಂದೇ ಉತ್ತರ ಕೊಡ್ಬೋದು. ಅದು ಯಾವ ಉತ್ತರ ಸದ್ ನೋಡ್ರಿ. ಉತ್ತರ ಬಂದು ಮೊದಲಿಗೆ ನಿಮ್ಗೆಲ್ಲರಿಗೂ ಆಯ್ಕೆ ಒಂದೇ ಇರ್ತೈತ್ರಿ. ಯಾವುದು? ಈ ವಾಕ್ಯವನ್ನ ವಿಕ್ರು ಗೋಕಾಕ್ ಅವರು ಸಮುದ್ರ ಆಚೆಯಿಂದ ಪ್ರವಾಸ ಕಥನದಿಂದ ಲಂಡನ್ ನಗರ ಪಾಠದಿಂದ ಆಯ್ದುಕೊಂಡಿರೈತಿ. ಈ ಎಲ್ಲಾ ಪ್ರಶ್ನೆ ಕೇಳಿದ್ರು ಇದೇ ಆಯ್ಕೆ ಬರೀಬೇಕು ನೀವು. ಹೌದಾ? ಸಂದರ್ಭ ಏನ್ ಬರಿಬೇಕು ನೋಡ್ರಿ. ವಿಕ್ರು ಗೋಕಾಕ್ ಅವರು ಲಂಡನ್ ನಗರಕ್ಕೆ ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಅಲ್ಲಿ ನೋಡಿದ ಉಲ್ವರ್ತ್ ಅಂಗಡಿ, ರಸ್ತೆಗಳ ಕೂಟದಲ್ಲಿರುವ ಶಿಲಾಮೂರ್ತಿಗಳು, ಪ್ರಾರ್ಥನಾ ಮಂದಿರದಲ್ಲಿರುವ ಕವಿಗಳು, ರಾಜಕಾರಣಿಗಳು, ಅರಸರು, ವಿಜ್ಞಾನಿಗಳು ಮುಂತಾದವರ ಸಮಾಧಿಗಳ ಬಗ್ಗೆ ಪ್ರವಾಸ ಕಥನದಲ್ಲಿ ಚರ್ಚಿಸುವ ಸಂದರ್ಭ ಇದು. ಸ್ವಾರಸ್ಯ: 100 ವರ್ಷಗಳ ಹಿಂದೆ ಲಂಡನ್ ನಗರವು ವಿಶಿಷ್ಟತೆಯನ್ನು ಕೂಡಿತ್ತು ಎಂಬುದು ವಿಕ್ರು ಗೋಕಾಕ್ ಅವರ ಪ್ರವಾಸ ಕಥನದಲ್ಲಿ ಬಹಳ ಸ್ವಾರಸ್ಯವಾಗಿ ಮೂಡಿ ಬಂದಿದೆ.